ನಮ್ಮ ಗೌರವಿತ ಅಧ್ಯಕ್ಷರಾದಂಥ ಸಂಬಂಧಿಸಿದ ದೀಪಕ್ ಶೆಟ್ರೆ, ನಮ್ಮ ಶಿವಮೊಗ್ಗದ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರ ಸೇವೆ ಸಲ್ಲಿಸಿದಂಥ ಈ ಬಾರಿಯ ಚುನಾವಣೆಯ ಒಂದು ಸಂಚಾಲಕರಾದಂಥ ಸನ್ಮಾನಿಸಿದ ಅಶೋಕ್ ಮೂರ್ತಿ ಅವರೇ, ನಮ್ಮ ನೂತನ ಪ್ರಧಾನ ಕಾರ್ಯದರ್ಶಿಗಳಂತ ಮಹೇಂದ್ರ ಪೂಜಾರಿ ಅವರೇ, ಉಪಾಧ್ಯಕ್ಷರಂತ ರಾಘವೇಂದ್ರ ರೆನ್ಕೋ ಅವರೇ, ಬಂದಂತೆಲ್ಲ ಆತ್ಮೀಯ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಈ ಬಾರಿ ಮತ್ತೊಮ್ಮೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನಮ್ಮ ಕೇಂದ್ರೀಯ ಚುನಾವಣಾ ಸಮಿತಿ ಅಧಿಕೃತವಾಗಿ ಘೋಷಣೆ ಮಾಡಾದ್ಮೇಲೆ ಮೊದಲನೇ ಒಂದು ಪತ್ರಿಕಾಗೋಷ್ಠಿಗೆ ಇಲ್ಲಿ ಬರುವಂತ ಒಂದು ಅವಕಾಶ ಮಾಡಿಕೊಂಡಂತ ನಮ್ಮ ಕೇಂದ್ರದ ನಾಯಕರುಗಳಿಗೆ, ರಾಜ್ಯದ ಗೌರವಿತ ಎಲ್ಲ ನಾಯಕರುಗಳಿಗೆ, ಸಂಘ ಪರಿವಾರದ ಹಾರೈಕೆಯಿಂದ ಮತ್ತೊಮ್ಮೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಹಿರಿಯರಿಗೆ ತಮ್ಮ ಮುಖಾಂತರ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಕೊಲ್ಲೂರು ಮೂಕಾಂಬಿಕೆ ತಾಯಿಯ ಒಂದು ಸೇವೆ ಸಲ್ಲಿಸಲಿಕ್ಕೆ ಈ ಅವಕಾಶವನ್ನ ಮೈಂದೂರು ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಇನ್ನೂ ಹೆಚ್ಚು ಒತ್ತನ್ನ ಕೊಟ್ಟು ಸೇವೆ ಸಲ್ಲಿಸುವಂತ ಒಂದು ಅವಕಾಶ ಇದರ ಮುಖಾಂತರ ನನಗೆ ಪಕ್ಷದಿಂದ ನನಗೆ ಸಿಕ್ಕಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ವಿಶೇಷವಾಗಿ ಚುನಾವಣೆಯ ದಿನಾಂಕ ಘೋಷಣೆ ಆದ್ಮೇಲೆ ಒಂದು ಒಳ್ಳೆ ರೀತಿಯಂತ ಒಂದು ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಟೇಕ್ ಆಫ್ ತುಂಬಾ ಚೆನ್ನಾಗಾಗಿದೆ. ಯೋಗ ಗೌರವಿತ ಪ್ರಧಾನಮಂತ್ರಿಗಳಂತ ಸನ್ಮಾನಿತ ನರೇಂದ್ರ ಮೋದಿಜಿಯವರು ಅವರ ಅಧಿಕೃತವಾದಂತಹ ಒಂದು ಕಾರ್ಯಕ್ರಮವನ್ನ ಶಿವಮೊಗ್ಗದಲ್ಲಿ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಸಮಯನ ಕೊಟ್ಟಾಗ ನಭೋತೋ ನ ಭವಿಷ್ಯತಿ ಅಂತ ಅನ್ನೋ ರೀತಿಯಲ್ಲಿ ಹಿಂದಿನ ಎಲ್ಲಾ ಕಾರ್ಯಕ್ರಮಗಳಿಗಿಂತ ಹೆಚ್ಚು ಉತ್ಸಾಹದಿಂದ ಆ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಬಂದಿದ್ರು, ಮತದಾರರು ಬಂದಿದ್ರು. ವಿಶೇಷವಾಗಿ ನಮ್ಮ ಬೈಂದೂರು ಕ್ಷೇತ್ರ ಇಲ್ಲಿಂದ ಸುಮಾರು 200 ಕಿಲೋಮೀಟರ್ ಆದರೂ ಕೂಡ ಸ್ವ ಇಚ್ಛೆಯಿಂದ ತಮ್ಮ ಸ್ವಂತ ಸಂಪನ್ಮೂಲದಿಂದ ವಾಹನಗಳನ್ನ ತೆಗೆದುಕೊಂಡು, ಈಗಾಗಲೇ ಗೊತ್ತಿದೆ ನೀತಿ ಸಂಹಿತೆ, ಊಟ ತಿಂಡಿ ನಾವೇನು ಕೊಡಾಗಿಲ್ಲ, ಇದ್ರ ಮಧ್ಯನೂ ಕೂಡ ತಮ್ಮ ಜೋಬಿಂದ ಖರ್ಚನ್ನ ಹಾಕೊಂಡು ಪ್ರಧಾನಮಂತ್ರಿಗಳನ್ನ ನೋಡ್ಬೇಕು, ಈ ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ಒಂದೊಂದು ಜೀವವನ್ನು ಕೂಡ ಉಳಿಸ್ಬೇಕು ಅಂತೇಳಿ ಸಂಕಲ್ಪ ಮಾಡಿದಂತ ಆ ಮಹಾನ್ ನಾಯಕನನ್ನ ನಾವು ನೋಡ್ಬೇಕು, ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಕ್ಕೆ ನಮಗೆ ಶಕ್ತಿಯನ್ನು ತುಂಬಿದಂತ ಸನ್ಮಾನಿಸಿದ ಮೋದಿಜಿಯವ್ರನ್ನ ನೋಡ್ಬೇಕು ಅಂತೇಳಿ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಬೈಂದೂರು ಈ ಭಾಗದ ಕಾರ್ಯಕರ್ತರು, ಮತದಾರಗಳ ಒಂದು ಸಂಖ್ಯೆ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಅತ್ಯಂತ ಒಂದು ಉತ್ಸಾಹ ತರುವಂತ ಒಂದು ವ್ಯವಸ್ಥೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ವಾತಾವರಣ ತುಂಬಾ ಚೆನ್ನಾಗಿದೆ. ಆ ವಾತಾವರಣವನ್ನ ಓಟಾಗಿ ಪರಿವರ್ತನೆ ಮಾಡಿಕೊಂಡಿದ್ದೀವಿ. ಮೊನ್ನೆ ಪ್ರಧಾನಮಂತ್ರಿಗಳು ಕೊಟ್ಟಂತ ಸಮಯ ನಮ್ಮ ಕಾರ್ಯಕರ್ತರಿಗೆ ಅವರ ಒಂದು ಉತ್ಸಾಹ ತುಂಬಾ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಅಭಿಮಾನದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಬೈಂದೂರು ಕ್ಷೇತ್ರದ ಮತದಾರ ಬಂಧುಗಳು, ನಮ್ಮ ಕರ್ನಾಟಕದ ಮತದಾರ ಬಂಧುಗಳು, ಅತ್ಯಂತ ಪ್ರಜ್ಞಾವಂತ ಮತದಾರ ಬಂಧುಗಳು, ಯಾವ್ಯಾವ ಚುನಾವಣೆಯಲ್ಲಿ ಏನೇನು ತೀರ್ಮಾನವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಚಿಂತನೆ ಮಾಡುವಂತ ಮತದಾರ ಬಂಧುಗಳು. ಹಾಗಾಗಿ ಈ ಸಂದರ್ಭದಲ್ಲಿ ಈ ಬಾರಿ ನಡೆಯುವಂತಹ ಚುನಾವಣೆ ರಾಷ್ಟ್ರ ಪರವಾಗಿ ಚಿಂತನೆ ಮಾಡ್ತಿರುವಂತ ಪಕ್ಷ ವರ್ಸಸ್ ರಾಷ್ಟ್ರ ವಿರೋಧಿ ಚಿಂತನೆ ಮಾಡ್ತಿರುವಂತ ಪಕ್ಷಗಳ ಮಧ್ಯೆ ನಡೀತಿರುವಂತ ಒಂದು ಮಹಾಸಮರ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ತಮಗೆಲ್ಲರೂ ಕೂಡ ಗೊತ್ತಿದೆ, ಇವತ್ತು ಅನೇಕ ವಿದೇಶಿ ಶಕ್ತಿಗಳಿರ್ಬೋದು,
ಸೋಷಲಿಸ್ಟ್ಗಳಿರ್ಬೋದು, ಹಿಂದೂ ವಿರೋಧಿ ಚಿಂತನೆಗಳಿರ್ಬೋದು, ಈ ಎಲ್ಲ ಕಾಣದ ಕೈಗಳು ಏನಾದರೂ ಮಾಡಿ ಗೌರವಿತ ಪ್ರಧಾನಮಂತ್ರಿಗಳು ಮತ್ತೊಮ್ಮೆ ನೇತೃತ್ವವನ್ನು ವಹಿಸಿಕೊಳ್ಬಾರ್ದು ನರೇಂದ್ರ ಮೋದಿ ಅಂತೇಳಿ ಎಲ್ಲ ರೀತಿಯ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ರಾಷ್ಟ್ರವಾದಿ ಹಿಂದೂವಾದಿ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬರಬೇಕು ಅಂತೇಳಿ ನಮ್ಮ ಬೂತ್ ಮಟ್ಟದ ನಮ್ಮ ಕಾರ್ಯಕರ್ತರ ಒಂದು ಹಗಲಿರುಳು ಶ್ರಮವನ್ನ ಹಾಕಲಿಕ್ಕೆ ಸಂಕಲ್ಪ ಮಾಡಿದ್ದಾರೆ. ಇನ್ನು ಕೇವಲ 45 ದಿನಗಳು ಮಾತ್ರ ಈ ಒಂದು ಚುನಾವಣೆ ನಿಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರ ಗೌರವಿತ ಪ್ರಧಾನಮಂತ್ರಿಗಳ ಒಂದು ಅಪೇಕ್ಷೆ 370 ಬಿಜೆಪಿ ಬರಬೇಕು, 370+ ಸೀಟ್ಸ್ಗಳು ಬರಬೇಕು. ಅದೇ ರೀತಿ NDA ನೇತೃತ್ವದಲ್ಲಿ 400+ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಲೋಕಸಭಾ ಸದಸ್ಯರು ಗೆದ್ದು ಬರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಸಂಸ್ಥೆಯ ಪದಾಧಿಕಾರಿಗಳಾದ ಪ್ರಕಾಶ್ ಅಡಿಗ, ಸುರೇಶ್ ಪಟವಾಡಿ, ಕೃಷ್ಣ ಪೂಜಾರಿ, ನಾರಾಯಣ್ ದೇವಾಡಿಗ ಉಪಸ್ಥಿತರಿದ್ದರು. ಜೆಡಿಎಸ್ ಜೊತೆಗೆ ಆದಂತ ಒಂದು ಹೊಂದಾಣಿಕೆ, ಕಾಂಗ್ರೆಸ್ ವಿರೋಧಿ, ದೇಶ ವಿರೋಧಿ, ಕಾಂಗ್ರೆಸ್ ವಿರೋಧಿ ಮತಗಳು ಒಂದ್ ಕಡೆಗೆ ಕ್ರೋಢೀಕರಣ ಆಗ್ಬೇಕು ಅಂತ ಹೇಳಿ ದೇಶ ಪರವಾಗಿ ಚಿಂತನೆ ಮಾಡುವಂತ ಮತಗಳು ಒಂದ್ ಕಡೆ ಕ್ರೋಢೀಕರಣ ಆಗ್ಬೇಕು ಅಂತೇಳಿ ಕರೆಯನ್ನ ಕೊಟ್ಟಾಗ ಗೌರವಿತ ಮಾಜಿ ಪ್ರಧಾನಮಂತ್ರಿಗಳಂತ ಸನ್ಮಾನಿಸಿದ ದೇವೇಗೌಡರು ಕೂಡ ಅದಕ್ಕೆ ಕೈ ಜೋಡಿಸುವಂತ ಪ್ರಯತ್ನ ಮಾಡಿದ್ದು ಕೂಡ ನಮ್ಮ ಪಕ್ಷಕ್ಕೆ, ನಮ್ಮ NDA ಸರ್ಕಾರಕ್ಕೆ ಒಂದು ಶಕ್ತಿ ಬಂದಂತ ಆಗಿದೆ ಅಂತ ನನ್ನ ಸಂದರ್ಭದಲ್ಲಿ ನಾನು ಅಭಿಮಾನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಬಾರಿ ಒಂದು ಚುನಾವಣೆ ಮೂಲಭೂತ ಸೌಕರ್ಯಗಳು ಅಂದ್ರೆ ಅಂತ್ಯೋದಯ, ನಮ್ಮ ದೀನ್ ದಯಾಳ್ ಜಿಯವರ ಸಂಕಲ್ಪ ಇತ್ತು. ಕಟ್ಟ ಕಡೆಯ ವ್ಯಕ್ತಿಗೆ ನೀರು, ವಿದ್ಯೆ, ಆರೋಗ್ಯ, ಮನೆ ಸಿಗ್ಬೇಕು, ಸೂರು ಸಿಗ್ಬೇಕು ಅಂತೇಳಿ ಅವರ ಒಂದು ಸಂಕಲ್ಪ. ಹಾಗಾಗಿ ಈ ಸಮಾಜದ ಕಟ್ಟ ಕಡೆ ವ್ಯಕ್ತಿಯೂ ಕೂಡ ಈ ಮೂಲಭೂತ ಸೌಕರ್ಯಗಳು ಸಿಗ್ತವೆ. ಆ ದಿಕ್ಕಲ್ಲಿ ಗೌರವಿತ ಪ್ರಧಾನಮಂತ್ರಿಗಳು ಮೊದಲನೇ ಬಾರಿಗೆ ಅವರು ಕೆಂಪು ಕೋಟೆ ಮೇಲೆ ದೇಶವನ್ನು ಉದ್ದೇಶಿಸಿ ಭಾಷಣವನ್ನ ಮಾಡಬೇಕಾದಾಗ ಶೌಚಾಲಯದ ವಿಚಾರಗಳನ್ನ ಪ್ರಸ್ತಾಪವನ್ನ ಮಾಡಿದ್ರು. ಸ್ವಾತಂತ್ರ್ಯ ಬಂದಿಷ್ಟು ವರ್ಷ ಆದರೂ ಕೂಡ ದೇಶ ನಡೆಸಿದಂತ ಹಿಂದಿನ ಸರ್ಕಾರಗಳು ಒಂದು ಶೌಚಾಲಯ ಕೂಡ ಕೊಡ್ಲಿಕ್ಕೆ ಅನೇಕ ಕುಟುಂಬಗಳು ಹಿನ್ನಡೆ ಆಗಿತ್ತು. ಸುಮಾರು 12 ಕೋಟಿ ಶೌಚಾಲಯಗಳಿರ್ಬೋದು, 10 ಕೋಟಿಗಿಂತ ಹೆಚ್ಚು LPG ಸಿಲಿಂಡರ್ಸ್ಗಳು ಇರ್ಬೋದು, ಸುಮಾರು 25 ಕೋಟಿ ಜನರನ್ನ ಬಡತನ ರೇಖೆಗಿಂತ ಮೇಲೆತ್ತುವಂತ ಕಾರ್ಯ ಇರ್ಬೋದು, ಗರೀಬಿ ಹಠಾವ್ ಅಂತೇಳಿ ಭಾಷಣವನ್ನ ಮಾಡ್ಕೊಂತ ಬಂದರು. ಆದರೆ ಇವತ್ತು ಗರೀಬ್ ಕಲ್ಯಾಣ ಯೋಜನೆಯಲ್ಲಿ ಇವತ್ತು ಕೂಡ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನದಲ್ಲಿ ನಾನು ಕೂತ್ಕೊಂಡು ಮಾತಾಡ್ತಿದ್ದೇನೆ. ಇವತ್ತು ಕೂಡ ಒಂದೊಂದು ಅಗಳು ಅಕ್ಕಿಯನ್ನ ಕೊಡ್ತಿರೋದು ಯಾರಂದ್ರೆ ಅದು ಮೋದಿಜಿಯವರ ಸರ್ಕಾರ. ಇವ್ರು ಕೊಡ್ತಿರೋದು ದುಡ್ಡು ಕೊಡ್ತಾ ಇದ್ದಾರೆ, 335-34 ರೂಪಾಯಿನ ದುಡ್ಡು ಕೊಡ್ತಾ ಇದ್ದಾರೆ. ಅದರಿಂದ ಹೊಟ್ಟೆ ತುಂಬಲಿಕ್ಕೆ ಆಗಲ್ಲ. ಇವತ್ತು ಹೊರಗಡೆ ಸಿಗುವಂತ 50-60 ರೂಪಾಯಿ ಅಕ್ಕಿಯನ್ನ ಕೇವಲ 29 ರೂಪಾಯಿ ಅಕ್ಕಿಯನ್ನ ಕೊಡುವಂತ ಕೆಲಸವನ್ನು ಕೂಡ ಇವತ್ತು ನಮ್ಮ ಈಗಾಗಲೇ ಆಗ್ತಾ ಇದೆ. ಮತ್ತೆ ವಿಶೇಷವಾಗಿ ಕುಟುಂಬಕ್ಕೆ 5 kg ಅಕ್ಕಿಯನ್ನು ಕೂಡ ನಮ್ಮ ಮೋದಿಜಿಯವರ ಸರ್ಕಾರ ಕೊಡ್ತಾ ಇರೋದು ನೀವೆಲ್ಲರೂ ಕೂಡ ಗೊತ್ತಂತ ವಿಚಾರ. ಹಾಗಾಗಿ ಈ ಸಂದರ್ಭದಲ್ಲಿ ರಾಷ್ಟ್ರೀಯ ವಿಚಾರಗಳನ್ನ ಇಟ್ಕೊಂಡು ಭವ್ಯ ಶ್ರೀರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಆಗಿತ್ತು, ದೇವರಿಂದ ಆಯಿತು. ಆರ್ಟಿಕಲ್ 370 ವಾಪಸ್ ತೆಗೆದುಕೊಂಡು ಎಲ್ಲಿವರೆಗೂ ಅಂದ್ರೆ ಕಾಶ್ಮೀರಲ್ಲಿ ನಡೆಯುವಂತ ಅನೇಕ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ವೆಲ್ಕಮ್ ಟು ಕಾಶ್ಮೀರ್ ಅಂತ ಹೇಳಿ, ವೆಲ್ಕಮ್ ಟು ಕಾಶ್ಮೀರ್ ಡೆಲಿಗೇಟೆಡ್ ಬೈ ಇಂಡಿಯಾ ಅಂತ ಹೇಳಿ, ಅಂದ್ರೆ ಭಾರತೀಯರನ್ನು ಕೂಡ ಅಲ್ಲಿ ಕಾಶ್ಮೀರಕ್ಕೆ ಸ್ವಾಗತದ ಬೋರ್ಡ್ ಅನ್ನ ಹಾಕಿದ್ರೆ ಇಂಡಿಯಾ ಅಂತ ಒಪ್ಕೊಂಡಿದ್ದಲ್ಲ ಅಲ್ಲಿ ಜನ.
ಇಂಥ ವಿಚಿತ್ರವಾದಂಥ ಒಂದು ಸಂದರ್ಭದಲ್ಲಿ ಇವತ್ತು ಇಷ್ಟು ಒಳ್ಳೆಯ ರೀತಿಯಾದ ಒಂದು ಬದಲಾವಣೆಗಳನ್ನು ಆಗಿರೋದು ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ಹಾಗಾಗಿ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ನಾನು ಹೇಳಿಕೆ ಮಾಡ್ತೀನಿ. ಇವತ್ತು ಪಾಶ್ಚಿಮಾತ್ಯ ದೇಶಗಳಲ್ಲೂ ಕೂಡ, ದುಬೈಯಲ್ಲೂ ಕೂಡ ಇವತ್ತು ಹಿಂದೂಗಳ ಒಂದು ಪವಿತ್ರವಾದಂತಹ ದೇವಸ್ಥಾನ ನಿರ್ಮಾಣ ಆಯಿತು. ಅಂದ್ರೆ ಪ್ರಪಂಚದಲ್ಲಿ ಇವತ್ತು ಒಪ್ಕೊಂತಾ ಇದ್ದಾರೆ ಈ ಬದಲಾವಣೆಯನ್ನ. ಮೋದಿಜಿಯವರ ಒಂದು ನೇತೃತ್ವ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತದ ಬಗ್ಗೆ ಒಂದು ಕೀಳರಿಮೆನೆ, ಅದ್ರ ಬಗ್ಗೆ ಗೌರವ ಹೆಚ್ಚಾಗ್ತಾ ಇದೆ. ಸೊ ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಜನರ ಮಧ್ಯೆ ನಾವು ಹೋಗ್ತಾ ಇದ್ದೀವಿ. ಇದು ಒಂದು. ಎರಡನೇದು, ಇವತ್ತು ಕಾಂಗ್ರೆಸ್ಸಿನ ಸರ್ಕಾರ ಅವರ ಒಂದು ಚಾರ್ಜ್ ಶೀಟ್ ಅನ್ನ, ಅವರ ತಪ್ಪುಗಳನ್ನ ಮತದಾರರ ಮುಂದೆ ತೆಗೆದುಕೊಂಡು ಹೋಗುವಂತ ಪ್ರಯತ್ನ ಕೂಡ ಆಗ್ತಾ ಇದೆ. ಅವ್ರು ಹೇಳಿದ್ರು ಚುನಾವಣೆ ಪೂರ್ವದಲ್ಲಿ ನಿರುದ್ಯೋಗಿ ಭತ್ಯೆಯನ್ನ ಕೊಡ್ತೀವಿ ಅಂತ ಅಂದರು. ಇದು ಲಕ್ಷಗಟ್ಟಲೆ ನಿರುದ್ಯೋಗಿಗಳು ಮತವನ್ನ ತೆಗೆದುಕೊಂಡ್ರು. ಈಗ ಓನ್ಲಿ ಫಾರ್ ನಮ್ಮ ಡಿಗ್ರಿ ಮುಗಿಸ್ಕೊಂಡಂತ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಈ ಒಂದು ನಿರುದ್ಯೋಗಿ ಭತ್ಯೆಯನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಬಡವರು ಕುಡಿಯುವಂತ, ಆ ಮದ್ಯಪಾನ ಮಾಡುವಂತ ಚೀಪರ್ ಡ್ರಿಂಕ್ಸ್ಗಳೇನಿದೆ ಅದರ ಒಂದು ಟ್ಯಾಕ್ಸ್ ಅನ್ನು ಕೂಡ ಹೆಚ್ಚಿಗೆ ಮಾಡಿ ಬಡವರ ಜೋಬಿಂದ ಒಬ್ಬ ಬಡವ ದಿನಕ್ಕೆ ಒಂದು ಕ್ವಾರ್ಟರ್ ಕುಡ್ದ ಅಂದ್ರೆ ಒಂದು ತಿಂಗಳಿಗೆ ಎಷ್ಟಾಯ್ತು? ಆ ಬಡವರಿಂದ ಜೋಬಿಂದ ಹೆಚ್ಚು ಕಿತ್ಕೊಂಡಂಗೆ ಆಯ್ತು. ಅದ್ರ ಮುಖಾಂತರ ಮತ್ ಬಡವರಿಗೆ ಕೊಟ್ಟಂಗೆ ನಾಟಕವನ್ನ ಮಾಡ್ತಾ ಇದ್ದಾರೆ. ಕರೆಂಟ್ ಬಿಲ್ ಹೆಚ್ಚಿಗೆ ಆಯ್ತು. ಸ್ಟ್ಯಾಂಪ್ ಡ್ಯೂಟಿ ರೆವಿನ್ಯೂ ಹುಚ್ಚಪಟ್ಟ ಏರ್ಸುವಂತ ಕೆಲಸವನ್ನ ಮಾಡಿದ್ದಾರೆ. ಮಧ್ಯಮ ಕುಟುಂಬದವರಿಗೆ ಆಸ್ತಿ ಕೊಡೋದು, ತೆಗೆದುಕೊಳ್ಳೋರಿಗೆ ಇದರಿಂದ ಎಷ್ಟು ಕಷ್ಟ ಆಯ್ತು ಅಂತ ಎಲ್ಲರೂ ಕೂಡ ಗೊತ್ತಂತ ವಿಚಾರ. ನಮ್ಮ ಹೆಣ್ಮಕ್ಳಿಗೆ ಫ್ರೀ ಬಸ್ ಅಂದ್ರು, ನಮ್ಮ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ ಶಾಲೆ ಕಾಲೇಜುಗಳಿಗೆ ಹೋಗ್ಲಿಕ್ಕೂ ಕೂಡ ಬಸ್ಸಿನ ವ್ಯವಸ್ಥೆಗಳು ಇಲ್ಲ. ಹಾಗಾಗಿ ಇವೆಲ್ಲ ವಿಚಾರಗಳು ಕೂಡ ಜನರಿಗೆ ಈಗಾಗಲೇ ಸುಸ್ತಾಗಿದ್ದಾರೆ. ವಿಶೇಷವಾಗಿ ಬರಗಾಲ ಇದು. ಸನ್ಮಾನಿಸಿದ ಯಡಿಯೂರಪ್ಪ ಸಾಹೇಬರು ಮೋದಿಜಿಯವರು ಕೊಟ್ಟಂತ ಕೃಷಿ ಸನ್ಮಾನ್ ಯೋಜನೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 4,000 ನಿಲ್ಲಿಸುವಂತ ಕೆಲಸ ಮಾಡಿ ಇವತ್ತು ರೈತರ ಕೂಡ 2,000 ರೂಪಾಯಿ ಹಾಕಿ ಕಣ್ಣೀರು ಒರೆಸುವಂತ ಒಂದು ನಾಟಕವನ್ನ ಮಾಡ್ತಾ ಇದ್ದಾರೆ. ಸೊ ಎಲ್ಲ ವಿಚಾರಗಳು ಕೂಡ ಜನರಿಗೆ ಜಾಗೃತಿ ಮಾಡುವಂತ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಜನ ಆಕ್ರೋಶಗೊಂಡಿದ್ದಾರೆ. ಕುಡಿಯ ನೀರು ಕೊಡ್ತಾ ಇಲ್ಲ, ದನಕರುಗಳಿಗೆ ನೀರು ಸಿಗ್ತಾ ಇಲ್ಲ. ಇಂಥ ಉಚಿತವಾದಂತಹ ಸನ್ನಿವೇಶ ತಂದು ನಿಲ್ಲಿಸಿದ್ದಾರೆ. ಯಾವತ್ತಿ ಕಾಂಗ್ರೆಸ್ ತೊಲಗುತ್ತೋ ಅನ್ನೋಂಥ ಸ್ಥಿತಿಗೆ ಜನ ಇವತ್ತು ಯೋಚನೆ ಮಾಡ್ತಾ ಇದ್ದಾರೆ. ಹಾಗೆ ನನಗೆ ವಿಶ್ವಾಸ ಇದೆ, ಈ ಚುನಾವಣೆ ನಂತರ ಮತ್ತೊಮ್ಮೆ ಮೋದಿಜಿಯವರ ಒಂದು ನೇತೃತ್ವ 3ನೇ ಬಾರಿಗೆ ನೇತೃತ್ವ ವಹಿಸಿಕೊಂಡ ಆದ್ಮೇಲೆ ಕರ್ನಾಟಕದಲ್ಲಿ ಈ ಒಂದು ಪಾಪದ ಸರ್ಕಾರ ಉಳಿಯುತ್ತೆ ಅಂತ ನಮ್ಗೆ ಯಾರು ಕೂಡ ಅನ್ಸಲ್ಲ. ಇವಾಗ ಜನ ಬೇಸತ್ತು ಹೋಗಿದ್ದಾರೆ. ಹಾಗಾಗಿ ಈ ಬಾರಿ 100% ಭಾರತೀಯ ಜನತಾ ಪಕ್ಷಕ್ಕೆ, ಹಿಂದೂ ಪರವಾದಂಥ ಚಿಂತನೆಗೆ ಶಕ್ತಿ ಕೊಟ್ಟಂತ ಮೋದಿಜಿಯವರ ಸರ್ಕಾರಕ್ಕೆ ಈ ಬಾರಿ ಬೆಂಬಲವನ್ನು ಕೊಟ್ಟು ನಿಮ್ಮ ರಾಘಣ್ಣನನ್ನ ಆಶೀರ್ವಾದ ಮಾಡ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ವಿಶ್ವಾಸದಿಂದ ಹೇಳಲಿಕ್ಕೆ ಇಚ್ಛೆ